ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಡುವಂತೆ ಫ್ಯಾನ್ಸ್ ಏನ್ ಬೇಡಿಕೆ ಇಟ್ಟಿದ್ದಾರಲ್ಲ, ಅವೆಲ್ಲ ಅಂಗಡಿಯಲ್ಲಿ ಸಿಗೋದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಗರಂ ಆಗಿನೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೊನೆಗೆ ಶಿವಲಿಂಗೇಗೌಡರಿಗೆ ಜೈ ಅಂದ ಡಿಕೆ ಶಿವಕುಮಾರ್. ಹಾಗಾದ್ರೆ ನಿಮ್ಗೆ ಅಭಿವೃದ್ಧಿ ಬೇಡವಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಹಾಸನದಲ್ಲಿ ಅಭಿಮಾನಿಗಳಿಗೆ ನಯವಾಗಿನೇ ಉತ್ತರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗಾಗಲೇ ಅಭಿಮಾನಿಗಳು ಜೈಕಾರ ಹಾಕ್ತಾ ಇದ್ರು, ಬೇಡಿಕೆ ಇಟ್ಟಿದ್ದಾರೆ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನವನ್ನು ಕೊಡಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಯವಾಗಿನೇ ಉತ್ತರ ಕೊಟ್ಟು ಜಾರ್ಕೊಂಡಿದ್ದಾರೆ. बोलो भारत माता की, कांग्रेस पार्टी की. ಅಲ್ಲ ಅಂಗ್ರೇಜ್ ಸುಮ್ಮನೆ ಕೂತ್ಕೊಳ್ಳಿ ನೀವು. ಹಂಗಾದ್ರೆ ನಿಮ್ಗೆ ಯಾವ್ದು ಅಭಿವೃದ್ಧಿ ಕೆಲಸ ಬರಬಿಡಿ ನಿಮ್ಗೆಲ್ಲ. ಆಯ್ತು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಎದುರುಗಡೆನೆ ಶಿವಲಿಂಗೇಗೌಡರ ಅಭಿಮಾನಿಗಳು ಜೈಕಾರ ಹಾಕಿದ್ದಾರೆ, ಮಂತ್ರಿ ಸ್ಥಾನವನ್ನ ಶಿವಲಿಂಗೇಗೌಡರಿಗೆ ಕೊಡಬೇಕು ಅಂತ. ಶಿವಲಿಂಗೇಗೌಡ ಕೂಡ ಇತ್ತೀಚೆಗಷ್ಟೇ ಇಂಗಿತ ವ್ಯಕ್ತಪಡಿಸಿದ್ರು, ಉಸ್ತುವಾರಿ ಸ್ಥಾನವನ್ನ ತಮಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ. ಆ ಒಂದು ಘಟನೆ ಬಗ್ಗೆ ವಿವರವಾಗಿ ಹೇಳೋದಾದ್ರೆ, ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಬಾರಿ ಅಂದ್ರೆ ಒಬ್ಬರೇ ಗೆದ್ದಿರುವಂತದ್ದು ಏಕೈಕ ಕಾಂಗ್ರೆಸ್ ಶಾಸಕ ಈಗಾಗಲೇ ಅರಸೀಕೆರೆಯಿಂದ ಗೆದ್ದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರ ಎದುರಿಗೆ ಕೂಡ ಅವರು ಪರೋಕ್ಷವಾಗಿ ಈ ಜಿಲ್ಲೆಯವರಿಗೆ ಮಂತ್ರಿ ಸ್ಥಾನ ಕೊಡಿ, ಅಂದ್ರೆ ನನಗೆ ಮಂತ್ರಿ ಸ್ಥಾನ ಕೊಡಿ ಎನ್ನುವ ಒತ್ತಾಯವನ್ನು ಕೂಡ ಬೇಡಿಕೆಯನ್ನು ಇಟ್ಟಿದ್ರು. ಇವತ್ತು ಸಕಲ ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ವಿವಿಧ ಅಭಿವೃದ್ಧಿಗಳ ಕಾಮಗಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಜೊತೆಗೆ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಲವು ನಾಯಕರುಗಳು, ಕಾಂಗ್ರೆಸ್ನ ನಾಯಕರುಗಳು ಬಂದಿರ್ತಾರೆ. ಕಾರ್ಯಕ್ರಮವನ್ನು ಕೂಡ ಸಾಕಷ್ಟು ಯಶಸ್ವಿಯಾಗಿ ಉದ್ಘಾಟನೆ ಕೂಡ ಆಗುತ್ತೆ. ಅದೇ ಸಂದರ್ಭದಲ್ಲಿ ಸಿಎಂ ಭಾಷಣ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಒಂದು ಅಂದ್ರೆ ಸಿಡಿಮಿಡಿಗೊಂಡಂತಹ ಘಟನೆ ಕೂಡ ನಡೆದಿರುವಂತದ್ದು. ಸಿಎಂ ಭಾಷಣ ಮಾಡ್ತಾ ಇರ್ತಾರೆ, ತದನಂತರದಲ್ಲಿ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಅಭಿಮಾನಿಗಳು ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಬೇಕೇ ಬೇಕು ಎಂಬುವ ಪಟ್ಟನ್ನು ಕೂಡ ಹಿಡಿತಾರೆ. ಆಗ ಸ್ವಲ್ಪ ಸಿಡಿಮಿಡಿಗೊಂಡಂತಹ ಸಿದ್ದರಾಮಯ್ಯನವರು ಇಮಿಡಿಯೇಟ್ ಅಲ್ಲಿಂದ ಭಾಷಣ ಮಾಡ್ತಿದ್ದಂತಹ ಸಂದರ್ಭದಿಂದ, ಅಂದ್ರೆ ಆ ಸ್ಥಳದಿಂದ ಮತ್ತೆ ಅವರು ಎಲ್ಲಿ ಆಸೀನರಾಗಿರ್ತಾರೋ ಅಲ್ಲಿಗೆ ವಾಪಸ್ ಹೋಗ್ತಾರೆ. ಅಂದ್ರೆ ನಾನು ಭಾಷಣ ಮಾಡಲ್ಲ, ಇದೇ ರೀತಿ ಕೂಗಾಡಿ ನಾನು ಭಾಷಣ ಮಾಡಲ್ಲ, ನಾನು ಮಾತನಾಡೋದಿಲ್ಲ ಅನ್ನುವ ಮುಖಾಂತರ ಅಲ್ಲಿಗೆ ಹೋಗ್ತಾರೆ. ತದನಂತರದಲ್ಲಿ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಮತ್ತೆ ಶಿವಲಿಂಗೇಗೌಡರು, ಜಿಲ್ಲಾ ಉಸ್ತುವಾರಿ ಸಚಿವರು 3 ಜನ ಸೇರಿ ಅಲ್ಲಿ ಸಭೆಯಲ್ಲಿ ಮೈಕ್ ಹಿಡಿದು ಎಲ್ಲರನ್ನೂ ಕೂಡ ತಣ್ಣಗೆ ಆಗುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ. ನಂತರದಲ್ಲಿ ಶಿವಲಿಂಗೇಗೌಡರು ಸ್ವಲ್ಪ ಏರು ಧ್ವನಿಯಲ್ಲಿ ಮಾತನಾಡಿ ಎಲ್ಲರನ್ನೂ ಕೂಡ ಅಲ್ಲಿ ಸುಮ್ಮನೆ ಕುಳಿತುಕೊಳ್ಳುವಂತಹ ಸೂಚನೆಯನ್ನು ಕೂಡ ಕೊಡ್ತಾರೆ. ನಂತರದಲ್ಲಿ ಮತ್ತೆ ಸಿಎಂ ಭಾಷಣವನ್ನು ಮುಂದುವರಿಸಿ ಒಂದು ಮಾತನ್ನು ಕೂಡ ಹೇಳುವಂತದ್ದು, ಇದುವರೆಗೆ 4 ಬಾರಿ ಶಿವಲಿಂಗೇಗೌಡರನ್ನ ಗೆಲ್ಸಿದಿರಿ, ಮತ್ತೆ ಮುಂದಿನ ಬಾರಿಯೂ ಕೂಡ ಶಿವಲಿಂಗೇಗೌಡರನ್ನ ಗೆಲ್ಲಿಸಿ ಇವರಿಗೆ ಮಂತ್ರಿ ಆಗುವ ಎಲ್ಲಾ ಅರ್ಹತೆ ಇದೆ ಎನ್ನುವ ಮುಖಾಂತರ ಎಲ್ಲೋ ಒಂದು ಕಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ಸೌಖ್ಯ, ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲು ಡಿಕೆ ಶಿವಕುಮಾರ್ ಕೂಡ ಅವರು ಭಾಷಣ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಸೇಮ್ ಅಂದ್ರೆ ಅದೇ ತರದ ಒಂದು ಘಟನಾವಳಿಗಳು ನಡೆದಿರುವಂತದ್ದು. ಏನಂತಂದ್ರೆ ಸೇಮ್ ಮಂತ್ರಿಗಿರಿಯನ್ನು ಕೊಡಿ ಎನ್ನುವ ಮೂಲಕ ಒಂದು ಬಿಗಿ ಪಟ್ಟೆ ಹಿಡಿತಾರೆ. ಆದ್ರೆ ಅವರು ಕೂಡ ಅಂದ್ರೆ ಮಂತ್ರಿ ಸ್ಥಾನ ಕೊಡುವುದು ನಮಗೆ ಬಿಟ್ಟಿದ್ದಲ್ಲ, ಅದು ಹೈಕಮಾಂಡ್ಗೆ ಕೂಡ ಬಿಟ್ಟಿದ್ದು. ಆದ್ರೆ ಕೊನೆಗೆ ಒಂದು ಮಾತು ಹೇಳ್ತಾರೆ ಡಿಕೆ ಶಿವಕುಮಾರ್ ಅವರು, ಶಿವಲಿಂಗೇಗೌಡರಿಗೆ ಜೈ ಎನ್ನುವ ಮುಖಾಂತರ ಆ ವಿಚಾರ ಏನಿತ್ತು ಅಲ್ಲಿಗೆ ಮುಗಿಸ್ತಾರೆ ಅನ್ನುವ ಮಾಹಿತಿ ಇರುವಂತದ್ದು. ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ.